ನಮಸ್ಕಾರ. ನ್ಯಾಷನಲ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಹೆಂಡ್ರಾಜ್. ನಾಳೆಯೇ ಟ್ರಯಲ್ ಫಿಕ್ಸ್ ಮಾಡಿ, ನಾಳೆನೇ ನನಗೆ ತೀರ್ಪು ಕೊಡಿ, ನಾಡಿದ್ದು ಶಿಕ್ಷೆ ಕೊಟ್ಟು ಮರಣ ದಂಡನೆ ಕೊಡಿ, ನಾವು ರೆಡಿ ಇದ್ದೀವಿ ಎಲ್ಲದಕ್ಕೂ ಅಂತ ಹೇಳ್ತಾರೆ ದರ್ಶನ್ ಪರವಾದಂತಹ ವಕೀಲರು. ಹಾಗಾದ್ರೆ ಜೈಲಿನಲ್ಲಿ ದರ್ಶನ್ ಅವರಿಗೆ ಅಂತಹದ್ದೇನಾಯ್ತು? ಜೈಲಲ್ಲಿ ಏನಾದ್ರು ನರಕ ದರ್ಶನವನ್ನ ನೋಡ್ತಾ ಇದ್ದಾರ ದರ್ಶನ್ ಅವರು? ಬೇಕಂತಲೇ ಟಾರ್ಗೆಟ್ ಮಾಡ್ತಿದ್ದಾರೆ ಜೈಲಿನಲ್ಲಿ ದರ್ಶನ್ ಅವರಿಗೆ? ಯಾಕೆ ಈ ರೀತಿ ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ದಾರೆ? ಎಸ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿರುವಂತಹ ಆರೋಪಿ ದರ್ಶನ್ ಅವರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯವನ್ನು ನೀಡ್ತಾ ಇಲ್ಲ ಅನ್ನುವಂತಹ ಅರ್ಜಿಯ ಸಂಬಂಧ ಕಾನೂನು ಪ್ರಾಧಿಕಾರದ ಅಧಿಕಾರಿಗಳು ವರದಿಯನ್ನು ಸಲ್ಲಿಸಿದ್ದಾರೆ. ಈ ಒಂದು ವರದಿಯ ಸಂಬಂಧ ವಾದ ಪ್ರತಿವಾದ ನಡೀತಲೇ ಇದೆ. ಹಾಗಾದ್ರೆ ಟ್ರಯಲ್ ಆರೋಪಿಗಳು ತಡ ಮಾಡ್ತಾ ಇರುವಂತಹ ಸಂಬಂಧ ಮೆಮೊ ಸಲ್ಲಿಕೆಯನ್ನ ಮಾಡಲಾಗಿದ್ದು, ಪ್ರಾಸಿಕ್ಯೂಷನ್ ನಿಂದ ಮೆಮೊ ಸಲ್ಲಿಕೆ ಸಂಬಂಧ ಆಕ್ಷೇಪಣೆ ಸಲ್ಲಿಕೆಯಾಗಿದೆ. ದರ್ಶನ್ ಪರವಾಗಿದ್ದಂತಹ ವಕೀಲರಾದಂತಹ ಸುನೀಲ್ ಆಕ್ಷೇಪಣೆ ಸಲ್ಲಿಕೆಯನ್ನ ಮಾಡಿ ವಾದವನ್ನ ಮಾಡಿದ್ದಾರೆ. ಇವರು ಕೋರ್ಟ್ಗೆ ಹೆದರಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದ ನಂತರದಲ್ಲಿ 20 ವಿಚಾರಣೆಗಳು ನಡೆದಿವೆ ಅಂತ ಹೇಳಿ ಸುನೀಲ್ ಅವರು ವಾದವನ್ನ ಮಾಡಿದ್ದಾರೆ. 2.5 ತಿಂಗಳು ಸಮಯ ಹಾಳು ಮಾಡಿದ್ದಾರೆ ಅಂತ ಕೂಡ ಅವರು ಹೇಳಿದ್ದಾರೆ. ನಾವು ಟ್ರಯಲ್ ಆರಂಭ ಮಾಡಿ ಅಂತ, ಬೇಗ ಮಾಡಿ ಅಂತ ಹೇಳಬೇಕು. ನಾವು ಜೈಲಲ್ಲಿ ಇದಕ್ಕೆ ಸಿದ್ಧವಿದ್ದೇವೆ. ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ನಿಗಾ ಇಟ್ಟಿದೆ. ಎಲ್ಲವೂ ಕೂಡ ನಮಗೂ ಗೊತ್ತಿದೆ. ಟ್ರಯಲ್ ಯಾವ ರೀತಿ ನಡಿಬೇಕು ಎಂಬುದರ ಬಗ್ಗೆ ನಾವು ಆದೇಶಗಳನ್ನ ನೀಡ್ತೀವಿ. ನಾಳೆ ಟ್ರಯಲ್ ಫಿಕ್ಸ್ ಮಾಡಿ ನಮ್ಗೆ, ಹಾಗಾದ್ರೆ ನಾಳೆನೇ ತೀರ್ಪು ಕೊಡಿ, ನಾಡಿದ್ದು ಶಿಕ್ಷೆಯನ್ನ ಕೊಟ್ಟು ಬೇಕಾದ್ರೆ ಮರಣ ದಂಡನೆ ಕೊಟ್ಟು ಬಿಡಿ, ನಾವು ಸಿದ್ಧವಿದ್ದೀವಿ ಎಲ್ಲದಕ್ಕೂ. ಎಲ್ಲ ಆರೋಪಿಗಳಿಗೂ ಸೌಲಭ್ಯ ಕೇಳುವ ಅಧಿಕಾರ ಇದೆ. ಹಾಗೆ ನಮ್ಮ ಆರೋಪಿಗಳಿಗೂ ಕೂಡ ನಾವು ಕೇಳ್ತಾ ಇದ್ದೀವಿ. ಇದು ಮೂಲಭೂತ ಹಕ್ಕು ಅಂತ ಹೇಳಿ ದರ್ಶನ್ ಪರವಾದಂತಹ ವಕೀಲರು ಹೇಳಿದ್ದಾರೆ. ಆರೋಪಿಗಳು ತಮ್ಮ ಹಕ್ಕಿಗಾಗಿ ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಅಂತ ದರ್ಶನ್ ಪರ ವಕೀಲ ಹೇಳಿದ್ದಾರೆ. ನ್ಯಾಯಸಮ್ಮತ ಟ್ರಯಲ್ ನಡೆಯಬೇಕೆಂಬುವ ನಿಯಮ ಕೂಡ ಇದೆ. ಅದಕ್ಕಾಗಿ 3-4 ವರ್ಷ ಜೈಲಿನಲ್ಲಿ ಇರ್ಲಿಕ್ಕೂ ಕೂಡ ನಾವು ಹಿಂಜರಿಯೋದಿಲ್ಲ. ನಾಳೆಯೇ ದೋಷಾರೋಪ ನಿಗದಿ ಮಾಡಿ, ನೀವು ನಾಡಿದ್ದೇ ಗಲ್ಲು ಶಿಕ್ಷೆ ಕೊಡಿ ಅಂತ ಕೂಡ ದರ್ಶನ್ ಪರವಾದಂತಹ ವಕೀಲರು ಹೇಳಿದ್ದಾರೆ. ಅಂದಹಾಗೆ ಶೀಘ್ರ ವಿಚಾರಣೆಗೆ ನಮ್ಮ ಆಕ್ಷೇಪವಿಲ್ಲವೆಂದು ವಾದ ಮಾಡಿದ್ದು ದರ್ಶನ್ ಪರ ವಕೀಲ ಸುನೀಲ್ ವಾದ ಮಾಡಿ, ಸುಪ್ರೀಂ ಕೋರ್ಟ್ ಎಷ್ಟು ದಿನಗಳಲ್ಲಿ ಈ ಒಂದು ಟ್ರಯಲ್ ಅನ್ನ ಮುಗಿಸ್ತೀರಾ ಅಂತ ಪ್ರಶ್ನೆ ಮಾಡಿದೆ. ಇಷ್ಟು ದಿನಗಳಲ್ಲಿ ಮುಗಿಸಿ ಎಂದು ಸಹ ಹೇಳಿಲ್ಲ ಅಂತ ಕೂಡ ಹೇಳಿದ್ದಾರೆ. ಸುಪ್ರೀಂ ಹೆಸರೇಳಿ ಏನಾದ್ರು ಹೆದರಿಸ್ತಾ ಇದ್ದಾರೆ ನಮ್ಗೆ ಅಂತ ಹೇಳಿದ್ದಾರೆ. ಸುಮ್ಮನೆ ಸುಪ್ರೀಂ ಕೋರ್ಟ್ ಹೆಸರನ್ನ ಹೇಳ್ಕೊಂಡು ಪ್ರಾಸಿಕ್ಯೂಷನ್ ಪರ ವಕೀಲರುಗಳು ಭಯ ಪಡಿಸ್ತಾ ಇದ್ದಾರೆ ಆರೋಪಿಗೆ. ಸುಪ್ರೀಂ ಕೋರ್ಟ್ ಸಾಕ್ಷಿ ವಿಚಾರಣೆಗೆ ಕಾಲಮಿತಿ ವಿಧಿಸಿಲ್ಲ. ಯಾವುದೇ ರೀತಿಯ ಕಾಲಮಿತಿ ಸುಪ್ರೀಂ ಕೋರ್ಟ್ ವಿಧಿಸಿಲ್ಲ. ಒಂದೇ ವಾರ ಅಥವಾ ಒಂದೇ ತಿಂಗಳಲ್ಲಿ ವಿಚಾರಣೆ ಪೂರ್ಣಗೊಳಿಸುವಂತೆ ಕೂಡ ಹೇಳಿಲ್ಲ ಅಂತ ಕೂಡ ಹೇಳಿದ್ದಾರೆ. ನಾವು ಟ್ರಯಲ್ಗೆ ರೆಡಿ ಆಗಬೇಕು. ವಕೀಲರ ತಂಡವನ್ನ ನಾವು ಕೂಡ ನೇಮಿಸ್ಕೊಳ್ಬೇಕು. ಯಾರನ್ನೋ ಕರ್ಕೊಂಡು ಬಂದು ಟ್ರಯಲ್ ಮಾಡ್ಲಿಕ್ಕೆ ಆಗೋದಿಲ್ಲ. 272 ಸಾಕ್ಷಿಗಳಿದ್ದಾರೆ. ತರಾತುರಿ ಮಾಡಬಾರ್ದು ಅನ್ನೋದು ಪ್ರಾಸಿಕ್ಯೂಷನ್ಗೆ ನಮ್ಮ ಮನವಿ ಅಂತ ದರ್ಶನ್ ಪರ ವಕೀಲ ಸುನೀಲ್ ಅವರು ವಾದವನ್ನ ಮಾಡಿದ್ದಾರೆ. ಇದೆಲ್ಲದರ ನಡುವೆ ಜೈಲಲ್ಲಿರುವಂತಹ ದರ್ಶನ್ ಅವರಿಗೆ ಯಾವುದೇ ರೀತಿಯ ಸೌಲಭ್ಯ ಸರಿಯಾಗಿ ಸಿಗ್ತಾ ಇಲ್ಲ. ಈ ಒಂದು ಅರ್ಜಿಯ ವಿಚಾರಣೆ ನಡೀತಲೇ ಇದೆ. ಜೈಲಿನಲ್ಲಿರುವಂತಹ ದರ್ಶನ್ ಅವರಿಗೆ ದಿನದಿಂದ ದಿನಕ್ಕೆ ಸಂಕಷ್ಟ ಎದುರಾದಂತೆ ಕೂಡ ಕಾಣ್ತಾ ಇದೆ. ಇದೀಗ ದರ್ಶನ್ ಅವರಿಗೆ ಕನ್ನಡಿ ಕೊಟ್ಟಿಲ್ಲ, ಹಾಗೆ ಭಾಷಣ್ಗೆ ಕೂಡ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಕನ್ನಡಿ ಭಾಷಣ್ಗೆ ದರ್ಶನ್ಗೆ? ಅಲ್ಲಿರುವಂತಹ ಎಲ್ಲ ಕೈದಿಗಳಿಗೂ ಕೂಡ ಕೊಟ್ಟಿದ್ದಾರೆ. ದರ್ಶನ್ ಅವರಿಗೆ ಯಾಕೆ ಕೊಟ್ಟಿಲ್ಲ? ಅಟ್ಲೀಸ್ಟ್ ಕನಿಷ್ಠ ಸೌಲಭ್ಯ ಕೂಡ ದರ್ಶನ್ ಅವರಿಗೆ ಸಿಗ್ತಾ ಇಲ್ಲ. ಯಾಕೆ ಕೊಟ್ಟಿಲ್ಲ? ದರ್ಶನ್ ಏನಾದ್ರೂ ಸೂಸೈಡ್ ಮಾಡ್ಕೊಳ್ತಾರೆ ಅನ್ನೋ ಭಯದಲ್ಲಿ ಇವುಗಳನ್ನ ಕೊಟ್ಟಿಲ್ಲ. ಯಾಕಂದ್ರೆ ಮಾನಸಿಕವಾಗಿ ದರ್ಶನ್ ಅವರು ಬಹಳ ಕುಗ್ಗಿದ್ದಾರೆ. ಸೊ ಹೀಗಾಗಿ ರೀಸೆಂಟ್ ಆಗಿ ಅವರು ನನಗೆ ವಿಷ ಕೊಟ್ಬಿಡಿ ಅಂತ ಕೂಡ ಕೇಳಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಭಾಷಣ್ಗೆ ಹಾಗೂ ಕನ್ನಡಿಯನ್ನ ಕೊಟ್ಟಿಲ್ಲ ದರ್ಶನ್ ಅವರಿಗೆ. ಅವರೆಲ್ಲಿ ಸೂಸೈಡ್ ಮಾಡ್ಕೊಬಿಡ್ತಾರೆ ಅನ್ನೋ ಭಯದಿಂದ ಕೊಟ್ಟಿಲ್ಲ. ಫೈನಲಿ ಗೊತ್ತಿಲ್ಲ ದರ್ಶನ ವಿಚಾರದಲ್ಲಿ ಯಾಕೆ ಈ ರೀತಿ ತಾರತಮ್ಯ ಮಾಡ್ಲಾಗ್ತಾ ಇದೆ. ಎಲ್ಲರಿಗೂ ಸೌಲಭ್ಯ ಕೊಡಬೇಕು, ಪ್ರತಿ ಕೈದಿಗೂ ಕೂಡ ಸೌಲಭ್ಯ ಕೊಡಬೇಕು. ಬಟ್ ದರ್ಶನ್ ಅವರಿಗೆ ಯಾಕೆ ಯಾವುದೇ ರೀತಿಯ ಸೌಲಭ್ಯ ಸಿಗ್ತಾ ಇಲ್ಲ? ಒಬ್ಬರಿಗೊಂದು ಮತ್ತೊಬ್ಬರಿಗೆ ಒಂದು ಕಾನೂನಲ್ಲಿ ಇದೆಯಾ ಈ ರೀತಿ? ಕಾನೂನು ಯಾಕೆ ಬೇಕು ಈ ರೀತಿ ಕಾನೂನು ಅಂತ ಕೂಡ ವಾದ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಈ ದರ್ಶನ್ ಅವರ ಕೇಸ್ ಇದೆಯಲ್ಲ, ಅಂದ್ರೆ ರೇಣುಕಾಸ್ವಾಮಿ ಅವರ ಕೇಸು ದೇಶದ 2ನೇ ಪ್ರಮುಖ ಕೇಸ್ ಆಗಿರುವಂಥದ್ದು. ಸೊ ಹೀಗಾಗಿ ಈ ಒಂದು ಕೇಸ್ ಮೇಲೆ ಸುಪ್ರೀಂ ಕೋರ್ಟ್ ಆಗಿರಬಹುದು, ಹೈಕೋರ್ಟ್ ಆಗಿರಬಹುದು, ಪೊಲೀಸರಾಗಿರಬಹುದು, ಜೈಲಾಧಿಕಾರಿಗಳಾಗಿರಬಹುದು ತೀವ್ರ ನಿಗಾವನ್ನ ವಹಿಸಿರುವಂಥದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯಾಷನಲ್ ಟಿವಿ.